ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 89ನೇ ದಿನ 89 ಎಪಿಸೋಡ್ ಹೇಗಿತ್ತು? ಈ ಎಪಿಸೋಡ್ ಅಲ್ಲಿ ಮುಖ್ಯವಾಗಿ ಟಾಸ್ಕ್ ಬಗ್ಗೆ ಮಾತಾಡಲೇಬೇಕು. ಆ ಟಾಸ್ಕ್ ಗೊತ್ತಿರುತ್ತೆ, ಬಿಗ್ ಬಾಸ್ ರೆಸಾರ್ಟ್ ಅಲ್ಲಿ ಭವ್ಯಗೌಡ ಟೀಮು ರೆಸಾರ್ಟ್ ಸ್ಟಾಪ್ ಆದಾಗ ಯಾವ ರೀತಿ ವರ್ತನೆ ಮಾಡಿದ್ರು, ಅದೇ ಆಪೋಸಿಟ್ ಟೀಮು ಚೈತ್ರ ಅವರು ಒಂದು ರೆಸಾರ್ಟ್ ಸ್ಟಾಪ್ ಆದಾಗ ರೆಸಾರ್ಟಿನ ಒಂದು ವ್ಯವಸ್ಥಾಪಕರಾದಾಗ ವರ್ತನೆ ಹೇಗಿತ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನೋಡಿ, ಭವ್ಯಗೌಡ ಟೀಮು ರೆಸಾರ್ಟಿನ ಸ್ಟಾಪ್ ಆದಾಗ ಅಲ್ಲಿ ವ್ಯವಸ್ಥಾಪಕರಾದಾಗ ಮಂಜಣ್ಣ ಕೆಲವು ಮಾಡಿದ ರೀತಿ, ಆಮೇಲೆ ಚೈತ್ರ ಅವರು ಮಾಡಿದ ರೀತಿ ನೆನ್ಸ್ಕೊಂಡು ತುಂಬಾ ಜನ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಾ ಇದ್ರು. ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದಾರೆ, ಎಷ್ಟು ಇದು ಮಾಡ್ತಾ ಇದಾರೆ, ಹಾಗ್ ಮಾಡ್ತಾ ಇದಾರೆ, ಹೀಗ್ ಮಾಡ್ತಾ ಇದಾರೆ, ಓವರ್ ಆಕ್ಟಿಂಗ್ ಆಯ್ತು, ಅದು ಮಾಡ್ತಾ ಇದಾರೆ ಅಂತೇಳಿ ಖಂಡಿತವಾಗ್ಲೂ ಹೇಳ್ಬೋದು. ಅವ್ರು ರೆಸಾರ್ಟ್ ಸ್ಟಾಪ್ ಆದಾಗ, ಅದೇ ತ್ರಿವಿಕ್ರಮ್ ಟೀಮು ರೆಸಾರ್ಟ್ ಸ್ಟಾಪ್ ಆದಾಗ, ರೆಸಾರ್ಟ್ ವ್ಯವಸ್ಥಾಪಕರಾದಾಗ ಅದು ಆಗಲ್ಲ, ಇದು ಆಗಲ್ಲ, ನಾವು ಅದು ಮಾಡಲ್ಲ, ಇದು ಇಲ್ಲ, ನಾವು ಹೇಗ್ ಮಾಡಲ್ಲ, ಹಾಗ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅದೇ ಆಪೋಸಿಟ್ ಟೀಮು ಮಂಜಣ್ಣ ಟೀಮು, ಅದೇ ನಮ್ಮ ಚೈತ್ರಕರ ಟೀಮು ರೆಸಾರ್ಟಿನ ಸ್ಟಾಫ್ ಆದಾಗ, ವ್ಯವಸ್ಥಾಪಕರಾದಾಗ ಅವ್ರು ಮಾಡಿದ ಒಂದು ಪ್ರತಿ ಒಂದು ಕೆಲಸನೂ ಅವ್ರಿಗೆ ಕ್ಲಾಪ್ಸ್ ಹೊಡಿಬೇಕು. ಆ ರೀತಿಯಾಗಿ ಒಂದು ವರ್ತನೆ ಇತ್ತು. ಪ್ರತಿ ಒಂದು ಏನೇ ಕೇಳಿದ್ರು, ಏನೇ ಮಾಡಿದ್ರು ಇಲ್ಲ ಅಂದಂಗೆ ಟಾಸ್ಕ್ ಆಡ್ತಾ ಇದ್ರು. ಖಂಡಿತವಾಗ್ಲು ಕಂಪೇರ್ ಟು ಅವರು ಇದು ಬೆಸ್ಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ರು. ಯಾವುದೇ ಒಂದು ಕೋಪ ಮಾಡ್ಕೊಳ್ದೇನೆ, ಯಾವುದೇ ಒಂದು ರಿಯಾಕ್ಟ್ ಮಾಡ್ದೇನೆ, ಯಾವುದೇ ಒಂದು ಇದು ಮಾಡ್ದೇನೆ, ಇಲ್ಲ ಅಂತ ಹೇಳ್ದೇನೆ ಅವ್ರು ಮಾಡಿರೋ ಚೇಷ್ಟೆಗಳು, ಅವ್ರು ಮಾಡಿರೋ ಕೆಲಸಗಳು, ಅವ್ರು ಮಾಡಿರೋ ಗಲೀಜು, ಅದು ಇದು ಎಲ್ಲಾನು ಕಂಪೇರ್ ಮಾಡ್ಕೊಂಡ್ರೆ ಅವ್ರಿಗಿಂತ ಇವರು 100% ಬೆಸ್ಟ್ ಅಂತ ಹೇಳ್ಬೋದು. 100ರಲ್ಲಿ 50 ಅವ್ರ ಪರ್ಸೆಂಟ್ ಆದ್ರೆ 100 ಕೊಡ್ಬೋದು ಇವರು. ಬಿಗ್ ಬಾಸ್ ರೆಸಾರ್ಟಿನ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದಾಗ, ಬಿಗ್ ಬಾಸ್ ರೆಸಾರ್ಟ್ ಸ್ಟಾಪ್ ಆದಾಗ ಆ ರೀತಿ ಇತ್ತು ಇವ್ರು ವರ್ತನೆ. ಖಂಡಿತವಾಗ್ಲು ಅವ್ರ ಮಂಜಣ್ಣ ಅವ್ರ ಟೀಮ್ ಅವ್ರಿಗೆ ಟಾರ್ಚರ್ ಕೊಟ್ಟಿದ್ದು ಸ್ವಲ್ಪನೇ, ಅವ್ರು ಅದಕ್ಕೆ ಕಣ್ಣೀರ್ ಹಾಕಿದ್ರು. ಬಟ್ ಇವ್ರು ಕಂಪೇರ್ ಟು ಇವ್ರಂದಾಗ ಎಷ್ಟೆಲ್ಲ ಕಾಮಿಡಿಯಾಗೇ ಇತ್ತು. ಬಟ್ ಎಷ್ಟೆಲ್ಲ ಟಾರ್ಚರ್ ಕೊಟ್ರು, ಎಷ್ಟೆಲ್ಲ ಇದು ಕೊಟ್ರು. ಪಾಪ ಗೌತಮಿ ಕಣ್ಣೀರೇ ಹಾಕ್ಬಿಟ್ರು ಅವ್ರು ಕೊಟ್ಟಿರೋ ಟಾರ್ಚರ್ಗೆ. ಬಟ್ ಎಲ್ಲೂ ಅವ್ರ ಫೇಸ್ ಅಲ್ಲಿ ನಗುಮ ಕಳ್ಕೊಂಡಿಲ್ಲ, ಅವನು ಒಂದು ಮಾತು ಇಲ್ಲ ಅಂತ ಹೇಳಿಲ್ಲ, ಆಗಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದಕ್ಕೂ ಆಯ್ತು ಮಾಡ್ತೀವಿ, ಆಯ್ತು ಸರ್. ರೆಸಾರ್ಟ್ ಅಲ್ಲಿ ಸ್ಟಾಪ್ ಯಾವ ರೀತಿ ಇರ್ತಾರೋ ಅದೇ ರೀತಿ ವರ್ತನೆ ಇತ್ತು. ಬಟ್ ಅದೇ ಭವ್ಯಗೌಡ ಟೀಮ್ ರೆಸಾರ್ಟ್ ಸ್ಟಾಪ್ ಆದಾಗ ಯಾವ ರೀತಿ ಎಲ್ಲ ವರ್ತನೆ ಆಯ್ತಲ್ಲ ನೋಡಿರ್ತೀರಾ. ಈ ರಜತ್ ಅವ್ರು ಇದ್ದಾರೆ ನೋಡಿ, ಅವರು ಕೆಲಸ ಮಾಡಬೇಕಾದ್ರೆ ಈಟ್ ದಪ್ಪ ಆಗುತ್ತೆ ಮಕ. ಬಟ್ ಇವ್ರು ಎಷ್ಟೆಲ್ಲ ಟಾರ್ಚರ್ ಕೊಟ್ರು, ಒಬ್ರು ಕೋಪ ಮಾಡ್ಕೊಂಡಿಲ್ಲ. ಅವ್ರ ಆಟ ಆದಾಗ ಸುಮ್ಮನೆ ಯಾವ ರೀತಿಯೆಲ್ಲ ಆಡ್ತಾ ಇದ್ರು, ಯಾವ ರೀತಿಯೆಲ್ಲ ಇದು ಮಾಡ್ತಾ ಇದ್ರು. ಒಂದಂತೂ ಸತ್ಯ, ನಮ್ಮ ಮಂಜಣ್ಣವ್ರ ಟೀಮು ಒಂದು ಅತಿಥಿಗಳಾಗಿ ಸೋತಿರ್ಬೋದು, ಬಟ್ ರೆಸಾರ್ಟಿನ ವ್ಯವಸ್ಥಾಪಕರಾಗಿ, ರೆಸಾರ್ಟಿನ ಸ್ಟಾಫ್ ಆಗಿ ತುಂಬಾ ಚೆನ್ನಾಗಿ ಆಡಿದ್ರೆ, ತುಂಬಾ ಚೆನ್ನಾಗಿ ಆಡಿದ್ರು ಕೂಡ. ಬಟ್ ಇವರು ನಮ್ಮ ತ್ರಿವಿಕ್ರಮ್ ಅವರು ಭವ್ಯಗೌಡ ಟೀಮ್ ತಗೊಂಡಾಗ ಅವ್ರ ಟೀಮು ಅಷ್ಟೇನೆ ಸ್ಟಾಫ್ ಇದ್ದಾಗ ಸೋತ್ರು, ಅತಿಥಿಗಳು ಬಂದಾಗ ಗೆದ್ರು. ಬಟ್ ಎಲ್ಲೋ ಓವರ್ ಆಯ್ತು, ತುಂಬಾ ಟಾರ್ಚರ್ ಆಯ್ತು. ಅವೆಲ್ಲ ಟಿಶ್ಯೂ ಪೇಪರ್ ಅರ್ಧ ಬಿಸಾಕಿರ್ಬೋದು, ಇದೆಲ್ಲ ಕ್ಲೀನ್ ಮಾಡಕ್ಕೆ ಅದೆಲ್ಲ ಹಾರ್ಪಿಕ್ ಹಾಕಿರ್ಬೋದು, ಮ್ಯಾಕ್ಸೋ ಹಾಕಿರ್ಬೋದು, ಇದೆಲ್ಲ ಡೆಟಾಲ್ ಹಾಕಿರ್ಬೋದು, ಎಲ್ಲ ಎಷ್ಟೆಲ್ಲ ಗಲೀಜ್ ಮಾಡಿದ್ರೆ ಅಂದ್ರೆ ಇದ್ರ ಬಗ್ಗೆ ಶನಿವಾರದಲ್ಲಿ ಖಂಡಿತವಾಗ್ಲೂ ಪಂಚಾಯತ್ ಆಗುತ್ತೆ. ಯಾಕಂದ್ರೆ ಅವರು ಗ್ಲಾಸ್ ಹೊಡಿರೋದಕ್ಕೇನೆ ಆ ರೀತಿ ಎಲ್ಲ ಮಾತಾಡಿದ್ರು. ಇವ್ರು ಎಷ್ಟೆಲ್ಲ ವೇಸ್ಟೇಜ್ ಮಾಡಿದ್ರಲ್ಲ ಮನೆಯಲ್ಲಿ, ಎಷ್ಟೆಲ್ಲ ವೇಸ್ಟೇಜ್ ಮಾಡಿದ್ರು. ಡಂಬಲ್ಸ್ ಎಲ್ಲ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಾಕಿದ್ರು, ಎಲ್ಲ ಇದು ಮಾಡಿದ್ರು. ಆಕ್ಚುಲಿ ಇಲ್ಲಿ ಮಂಜಣ್ಣನ ಮೆಚ್ಚಲೇಬೇಕು. ಆ ವ್ಯಕ್ತಿ ಸಣ್ಣದಕ್ಕೂ ದೊಡ್ಡಕ್ಕೂ ಕೋಪ ಮಾಡ್ಕೊಳ್ಳೋ ವ್ಯಕ್ತಿ. ಬಟ್ ಆ ಕ್ಯಾರೆಕ್ಟರ್ ಇನ್ವಾಲ್ವ್ ಆದಾಗ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ, ಸ್ಮೈಲ್ ಆಗಿ, ಕೋಪ ಮಾಡ್ಕೊಳ್ದಾನೆ ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವರಾದಾಗ ಈ ಮಾತು ಖಂಡಿತವಾಗ್ಲೂ ತ್ರಿವಿಕ್ರಮರು ಭವ್ಯನೇ ಮಾತಾಡ್ತಾರೆ. ನಾವು ತುಂಬಾ ಇನ್ಫ್ಲೂಯೆನ್ಸ್ ಆಗಿದ್ವಿ, ನಿನ್ನೆ ಚೆನ್ನಾಗಿತ್ತು, ಬಟ್ ಇವತ್ತೆಲ್ಲ ತುಂಬಾ ಇನ್ಫ್ಲೂಯೆನ್ಸ್ ಆಗಿ ಮಾಡಿದ್ವಿ. ಯಾಕಂದ್ರೆ ಅಲ್ಲಿ ರಜತ್ ಅವರು ಪ್ಲಾನ್ ಮಾಡ್ತಾರೆ, ನಾವು ಆರಾಮಾಗಿದ್ವಿ, ನಾವು ಮಲಗಿಲ್ಲ, ನಿದ್ದೆ ಮಾಡಿದ್ವಿ, ಅವ್ರು ಮಲಗಲಿ ಎಬ್ಸೋಣ ಅಂತ ಈ ರೀತಿ ಪ್ಲಾನ್ ಆದಾಗ ತ್ರಿವಿಕ್ರಮರೇ ಭವ್ಯ ತರ ಹೇಳ್ತಾರೆ, ನಾವು ತುಂಬಾ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ಆ ರೀತಿ ಆಗಬಾರ್ದಾಗಿತ್ತು ಅಂತ. ಸತ್ಯ ಕೂಡ ಹೌದು, ಆ ಮಾತು ಒಪ್ಕೊಂಡ್ರು, ಖುಷಿ ಕೂಡ ಆಯ್ತು. ಯಾಕಂದ್ರೆ ಒಬ್ಬ ನಿಜವಾದ ವ್ಯಕ್ತಿ ಆ ರೀತಿ ಹೇಳ್ಕೊಳಲ್ಲ. ಬಟ್ ಇವರು ಸ್ಟಾಪ್ ಅಂತ ಬಂದಾಗ ನಂಗೆ ಇಬ್ಬರೇ ಕಂಡಿದ್ದು, ಒಂದು ಗೌತಮಿ ಮತ್ತು ಮಂಜು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಲ್ಲಿ ಸ್ವಲ್ಪ ನಮ್ಮ ಹನುಮಂತವ್ರು ಎಡವ್ತಾ ಇದ್ರು ಅನಿಸ್ತಾ ಇದೆ. ಇನ್ನು ಇದ್ರು ಚೈತ್ರಕ್ಕ ಪರವಾಗಿಲ್ಲ ಅನ್ಸಿದ್ರು. ಬಟ್ ಐಶ್ವರ್ಯ ಕೂಡ ಕಿಚನ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ರು. ಇದು ಟಾಸ್ಕ್ನ ವಿಷಯ ಆಗಿತ್ತು. ಇನ್ನು ಪಾಯಿಂಟ್ಸ್ ಅಂತ ಸ್ಟಾರ್ ಅಂತ ಕೊಡ್ಬೇಕಂತ ಬಂದಾಗ ಎಲ್ಲರೂ ಮಂಜಣ್ಣ ಮೆಚ್ಕೊಂಡ್ರು, ತುಂಬಾ ಕೂಡ ಖುಷಿ ಆಯ್ತು. ಯಾಕಂದ್ರೆ ಮಂಜಣ್ಣ ಅವ್ರ ಆಟ ಆಗಿತ್ತು, ಅವ್ರು ಆಡಿದ ರೀತಿ ಆಗಿತ್ತು. ತುಂಬಾನೇ ಸುಮಾರಾಗಿ ಒಂದು 10-12 ಸ್ಟಾರ್ಸ್ ಬರ್ತವೆ ಮಂಜಣ್ಣವ್ರಿಗೆ. ಅದರಲ್ಲಿ ಕಡಿಮೆ ಅಂದ್ರೆ ಸ್ವಲ್ಪ ನಮ್ಮ ಚೈತ್ರಕ್ಕನಿಗೆ, ಹನುಮಂತಗೆ ತುಂಬಾ 0 ಸ್ಟಾರ್ಸ್ ಬಂದಿರ್ಬೋದು ಹನುಮಂತವರಿಗೆ. ಈ ರೀತಿ ಹನುಮಂತವ್ರ ಆಟ ಆಡಿದ್ರೆ ತುಂಬಾ ಕಷ್ಟ ಇದೆ ಗುರು ಬಿಗ್ ಬಾಸ್ ಮನೆ ಇರೋದು. ಯಾಕಂದ್ರೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದೆ, ತುಂಬಾ ಸಪೋರ್ಟ್ ಕೂಡ ಇದೆ, ಓಟ್ಸ್ ಎಲ್ಲ ಬರ್ತಾ ಇದೆ. ಬಟ್ ಏನಾಗ್ತಂದ್ರೆ
ಆಟ ಆಡಿಲ್ಲ ವ್ಯಕ್ತಿ ಅಂದಾಗ ಇಲ್ಲಿ ಮುಖ್ಯವಾಗಿ ಟಾಸ್ಕ್ ಆಟಕ್ಕಿಂತ ಮಾತು ಅನ್ನೋದು ಮುಖ್ಯ. ಬಂದು ಹುಲಿ 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 ಅಂತ ಮಾತಾಡೋದಲ್ಲ, ಹುಲಿ ತರ ಗರ್ಜಿಸ್ಬೇಕು. ಬಿಗ್ ಬಾಸ್ ಮನೇಲಿ ಹುಲಿ ತರ ಮಾತಾಡ್ಬೇಕು. ಆವಾಗ್ಲೇ ನಿಮ್ಮ ಆಟಕ್ಕೆ ನಿಮ್ಮ ವ್ಯಕ್ತಿತ್ವ ಒಂದು ಬೆಲೆ ಬರುತ್ತೆ. ತುಂಬಾ ಫ್ಯಾನ್ಸ್ ಇದ್ರ ಆ ಫ್ಯಾನ್ಸ್ ಉಳ್ಕೋಬೇಕು ಅಂದ್ರೆ ನೀವು ಮಾತಾಡ್ಲೇಬೇಕು, ಧ್ವನಿ ಎತ್ತಲೇಬೇಕು. ಧ್ವನಿ ಎತ್ತಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ನೀವು ಆಟ ಆಡೋದು. ಆದ್ರಿಂದ ಧ್ವನಿ ಎತ್ತಿ ಆಟ ಆಡಿ ಅಂತ ಹೇಳಿ ನೀವು ಮೂಲಕ. ಇನ್ನು ಮುಖ್ಯವಾಗಿ ನಾಮಿನೇಷನ್ಸ್ ಪ್ರಕ್ರಿಯೆ ಇವತ್ತು ಆಗುತ್ತೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ತುಂಬಾ ಜನ ಸಿಲ್ಲಿ ರೀಸನ್ಸ್ ಎಲ್ಲ ಕೊಡ್ತಾರೆ. ಅವ್ರಿಗೆ ಯಾವ ರೀತಿ ಅದನ್ನ ಇದು ಮಾಡ್ಕೊಂತಾರೋ, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂತಾರೋ ತುಂಬಾ ಕಷ್ಟ ಇದೆ. ಬಟ್ ವಾದ ಪ್ರತಿವಾದ ಅಂತ ಬಂದಾಗ ತ್ರಿವಿಕ್ರಮ್ ಅವರು ತುಂಬಾನೇ ಚೆನ್ನಾಗಿ ವಾದ ಮಾಡಿದ್ರು. ಮಂಜಣ್ಣ ಹತ್ರ ಬಂದಾಗ ಮಂಜಣ್ಣ ಮಾತಾಡಕ್ಕೆ ಮುಂದೆ ಮಾತೇ ಬರಲಿಲ್ಲ. ಆ ರೀತಿಯಾಗಿ ಡಿಫೆಂಡ್ ಮಾಡ್ಕೊಂಡ್ರು. ಆ ರೀತಿಯಾಗಿ ಒಂದು ಆನ್ಸರ್ ಇತ್ತು. ಬಟ್ ಇಲ್ಲಿ ಏನಂದ್ರೆ ಫಿಸಿಕಲ್ ಟಾಸ್ಕ್ ಆ ರೀತಿ ಆಡಬಾರ್ದಾಗುತ್ತೆ, ಎಲ್ಲೋ ತಪ್ಪಾಗುತ್ತೆ. ಯಾಕಂದ್ರೆ ಹಲವಾರು ಬಾರಿ ತ್ರಿವಿಕ್ರಮ್ ಅವರು ಕೂಡ ಅದೇ ಫಿಸಿಕಲ್ ಟಾಸ್ಕ್ ಆಡಿದ್ದಾರೆ. ಬಟ್ ಅವ್ರ ಒಂದು ಎಕ್ಸ್ಪ್ಲೇಷನ್ ಆಗ್ಲಿ, ಅವ್ರು ಮಾಡ್ಕೊಂಡು ಡಿಫೆಂಡ್ ಆಗ್ಲಿ, ಆರ್ಗ್ಯುಮೆಂಟ್ ಆಗ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಮಂಜಣ್ಣ ಮುಂದಕ್ಕೆ ಮಾತಾಡಕ್ ಆಗ್ಲಿಲ್ಲ. ಇನ್ನು ಅದೇ ಮಂಜಣ್ಣ ನಮ್ಮ ಮೋಕ್ಷಿತ್ ಅವರು ಬಂದು ಮಾತಾಡಿದಾಗ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಬಂದಾಗ ಅವ್ರ ಫನ್ ವೇಗಡೆ ತುಂಬಾ ಚೆನ್ನಾಗಿತ್ತು. ತುಂಬಾ ಆರ್ಗ್ಯುಮೆಂಟ್ ಮಾಡ್ಕೊಂಡ್ರು. ಆ ರೀತಿ ಆರ್ಗ್ಯುಮೆಂಟ್ ಒಂದು ಟಾಸ್ಕ್ ನಡೆದಾಗ ನೋಡಕ್ ತುಂಬಾ ಇಂಟ್ರೆಸ್ಟ್ ಕೂಡ ಆಗುತ್ತೆ. ಇನ್ನು ಇರೋರ್ವೆಲ್ಲ ತುಂಬಾ ಸಿಂಪಲ್ ಆಗಾಗ್ತಾ ಇದ್ವು. ನಮ್ಮ ಇವರು ರಜತ್ ಅವ್ರು ಇದಾರಲ್ಲ, ಚೈತ್ರನ ಗೌತಮಿನ ಬಿಟ್ಟರೆ ಬೇರೆ ನಾಮಿನೇಟ್ ಮಾಡಕ್ಕೆ ಆಗಲ್ಲ. ಅವ್ರ ಕೈ ಧೈರ್ಯ ಕೂಡ ಇಲ್ಲ. ಒಂದು ಸಲ ಆದ್ರೂ ಭವ್ಯಗೌಡ ತ್ರಿವಿಕ್ರಮ್ ಅವರು ಈ ಬಿಗ್ ಬಾಸ್ ಸೀಸನ್ ಬಂದು 6 ವಾರ ಆಗಿದೆ. 6 ವಾರದಲ್ಲಿ ಒಂದು ಸಲ ಆದ್ರೂ ನಾಮಿನೇಟ್ ಮಾಡಿದಾರೆ ಅವ್ರನ್ನ? ಮಾಡೋದು ಇಲ್ಲ. ನೀವು ಬೇಕಾದ್ರೆ ಎಪಿಸೋಡ್ ನೋಡ್ಕೊಂಡ್ ಬನ್ನಿ, ಒಂದ್ಸಲನೂ ಮಾಡಿಲ್ಲ. ಇನ್ನು ಅದಾದ್ಮೇಲೆ ಚೈತ್ರಕ್ಕನ್ನ 4 ವಾರ ನಾಮಿನೇಟ್ ಮಾಡಿದ್ದಾನೆ. 4 ವಾರ ತಿಳ್ಕೊಳ್ಳಿ. ಇಲ್ಲಿ ಡೆಡ್ ಆಪೋಸಿಟ್ ಅಂದ್ರೆ ರಜತ್ ಅವರಿಗೆ ಮುಖ್ಯ ಪ್ರತಿಸ್ಪರ್ಧಿ ಅಂದ್ರೆ ನಮ್ಮ ಚೈತ್ರಕ್ಕನ್ ಅಂತ ಹೇಳ್ಬೋದು. ಆ ರೀತಿ ಇತ್ತು ನಾಮಿನೇಷನ್ ಪ್ರಕ್ರಿಯೆ. ಇಲ್ಲಿ ಮಂಜಣ್ಣ ಎಲ್ಲೋ ಹೇಳಿದ್ರು, ಧನರಾಜ್ ಕೊಟ್ಟ ರೀಸನ್ಸು ಸರಿ ಇರ್ಲಿಲ್ಲ, ತ್ರಿವಿಕ್ರಮ್ ಅವರು ಕೊಟ್ಟ ರೀಸನ್ಸು ಸರಿ ಇರಲಿಲ್ಲ. ಅದೇ ತ್ರಿವಿಕ್ರಮ್ ಅವರು ನಮ್ಮ ಹನುಮಂತ್ ಅವರು ಕೊಟ್ಟ ರೀಸನ್ಸ್ ತುಂಬಾನೇ ಚೆನ್ನಾಗಿತ್ತು. ಯಾಕಂದ್ರೆ ಅವ್ರು ಆಟ ಆಡ್ತಾ ಇಲ್ಲ, ಹಾಗೆ ಆಗ್ತಾ ಇದೆ ಅಂತ. ಇನ್ನು ಮುಖ್ಯವಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರಕ್ಕೆ ಕೊಟ್ಟ ರೀಸನ್ಸ್ ಅಷ್ಟೇ ಇತ್ತು. ಇನ್ನು ಭವ್ಯಗೌಡ ಅವರು ಡೈರೆಕ್ಟ್ ನಾಮಿನೇಟ್ ಆಗಿ ಐಶ್ವರ್ಯನ್ ಮಾಡ್ತಾರೆ, ಅದು ಸರಿಯಾಗಿತ್ತು. ಯಾಕಂದ್ರೆ ಅಷ್ಟ ಆಟ ಆಡ್ತಾ ಇಲ್ಲ, ಕಾಣ್ತಾ ಇಲ್ಲ ಕೂಡ. ಫಿಸಿಕಲ್ ಅಂತ ಬಂದಾಗ ಆಡ್ತಾ ಇಲ್ಲ, ಮನೇಲಿ ಆಕ್ಟಿವ್ನೇ ಇಲ್ಲ. ಬಹಳ ಸಲ ಕೊನೆಗೆ ಬಂದು ಹೋಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದು ಖಂಡಿತ ಅನಿಸ್ತಾ ಇದೆ. ಆ ರೀತಿಯಾಗಿತ್ತು. ಇನ್ನು ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಮಾತಲ್ಲಿ ಮಾತ್ರ ಗೌತಮಿನ ಮೀರ್ಸೋರು ಯಾರಿಲ್ಲ ಅನ್ಸುತ್ತೆ. ಚೈತ್ರಕಾಂತ್ ಎಲ್ಲ ಅಂತ ಇದ್ರು. ಬಟ್ ಸಿಂಪಲ್ ಆಗಿ ಕರೆಕ್ಟ್ ಆಗಿ ಕನ್ಕ್ಲೂಷನ್ ಆಗಿ ಆನ್ಸರ್ ಕೊಡ್ತಾರೆ ನಮ್ಮ ಗೌತಮಿ ಅವರು. ಅವ್ರ ಮಾತಲ್ಲಿ ಒಂದು ಕ್ಲಾರಿಟಿ ಇರುತ್ತೆ, ರೀಸನ್ ಇರ್ತತೆ, ಅದು ಇರುತ್ತೆ, ಎಲ್ಲಾನು ಕ್ಲಿಯರ್ ಆಗಿ ಹೇಳ್ತಾರೆ. ಯಾಕಂದ್ರೆ ಮೋಕ್ಷಿತ್ ಅವರನ್ನ ಹೇಳಿದ್ರು, ನನಗೆ ಇಂಡಿವಿಜುವಲ್ ಆಗಿ ಆಡ್ತೀನಿ, ನನಗೆ ಫ್ರೆಂಡ್ಶಿಪ್ಪೇ ಬೇಡ, ನಾನು ಒಬ್ಬಳೇ ಆಡ್ತೀನಿ, ಇದರಿಂದ ಗುಂಪಲ್ಲಿ ಇರಬಾರ್ದು, ನಾನು ಹೊರಗೆ ಹೋಗ್ತೀನಿ ಅಂತ ಹೇಳೋರು ಕ್ಯಾಪ್ಟನ್ ಆಗಿ ಅರ್ಹತೆ ಇಲ್ಲ ಅಂತೇಳಿ ಗೌತಮಿನ ಹೊರಗೆ ಕುಂದಿರ್ಸ್ತಾರೆ. ಅದು ನೀವು ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡಿದ್ರ ಅಂತ. ಫ್ರೆಂಡ್ಶಿಪ್ ಬೇಡ ಅಂತ ಹೋಗಿರೋರೆ ನೀವು, ಅದ್ರ ಬ್ರೇಕ್ ಮಾಡಿದ್ರೆ ಏನು, ಉಳಿಸ್ಕೊಂಡ್ರೆ ನಿಮ್ಗೆ ಅವೆಲ್ಲ ಏನಕ್ಕೆ ಅಂತ ಕ್ವಶನ್ ಬರುತ್ತೆ. ಆ ಕಾರಣಕ್ಕೆ ಅದರ ರೀಸನ್ ತುಂಬಾ ಇತ್ತು. ಚೈತ್ರಕ್ಕೊಂದು ಮಾತಾಡಿದ್ದು ಸರಿ ಇತ್ತು. ಅದಾದ್ಮೇಲೆ ನಮ್ಮ ಈ ಧನರಾಜ್ ಅವ್ರು ಕೊಟ್ಟ ಮಂಜಣ್ಣಿಗೆ ರೀಸನ್ಸ್ ತುಂಬಾನೇ ಅಚ್ಚುಕಟ್ಟಾಗಿತ್ತು. ಅದು ಡಿಫೈನ್ ಮಾಡ್ಕೊಳಕ್ ಮಂಜಣ್ಣ ಆಗ್ಲಿಲ್ಲ. ಅದೇ ಕಾರಣಕ್ಕೆ ಮತ್ತೆ ಅವ್ರು ರಿಟರ್ನ್ ನಾಮಿನೇಟ್ ಮಾಡ್ತಾರೆ. ಹೀಗೆ ಪ್ರತಿಯೊಬ್ಬರು ನಾಮಿನೇಷನ್ ಅಂತ ತಗೊಂಡಾಗ ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕೆಲವರು ಆಶಾದಾಯಕವಾಗಿತ್ತು ಅವ್ರ ಆನ್ಸರ್ಸ್, ಅವ್ರ ಒಂದು ಹೇಳಿಕೆಗಳು, ರೀಸನ್ಸ್. ಬಟ್ ಕೆಲವರು ಮಾತ್ರ ಕರೆಕ್ಟ್ ಆಗಿ ಡಿಫೈನ್ ಮಾಡ್ಕೊಂಡ್ರು. ಅಂತದ್ರಲ್ಲಿ ಮೊದಲಾಗಿ ತ್ರಿವಿಕ್ರಮ್ ಬರ್ತಾರೆ, ಧನರಾಜ್ ಬರ್ತಾರೆ, ನಮ್ಮ ಇವ್ರು ಗೌತಮಿ ಬರ್ತಾರೆ ಅವ್ರು ಹೇಳಿರೋದಕ್ಕೆ. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಇನ್ನೂ ಆಕ್ಟಿವ್ ಆಯ್ತು, ಇನ್ನೂ ಇರ್ಬೇಕಾಯ್ತು ಅಂತ ಹೇಳಿದಾಗ ನಾನು ಅಲ್ಲಿ ಕೇವಲ ಹೋಟೆಲ್ ಮ್ಯಾನೇಜರ್ ಆಗಿನೋ ಹೋಟೆಲ್ ಇದ್ದು ಆಗಿಲ್ಲ, ನನ್ನ ಕ್ಯಾರೆಕ್ಟರ್ ನಾನಿದ್ದೆ, ಅದಕ್ಕೋಸ್ಕರ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಬಿಟ್ಕೊಡಕ್ ಆಗಲ್ಲ ಅಂತೇಳಿ ಎಕ್ಸ್ಪ್ಲೇನ್ ಕೊಡ್ತಾರೆ. ಆ ಎಕ್ಸ್ಪ್ಲೇಷನ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಎಪಿಸೋಡ್ ನೋಡಿದಾಗ ಓವರ್ ಆಲ್ ಆಗಿ ಈ ವಾರ 8 ಜನ ನಾಮಿನೇಟ್ ಆಗಿದ್ದಾರೆ. ಗೌತಮಿ ರಜತ್ ಬಿಟ್ಟು 8 ಜನ ನಾಮಿನೇಟ್ ಆಗಿದ್ದಾರೆ. ಗೊತ್ತಿರುತ್ತೆ, ಮಂಜು, ತ್ರಿವಿಕ್ರಮ್, ನಮ್ಮ ಗೌತಮಿ, ಚೈತ್ರ, ಮೋಕ್ಷಿತ, ಐಶ್ವರ್ಯ, ಅದಾದ್ಮೇಲೆ ಹನುಮಂತು, ಧನರಾಜು, ಇಷ್ಟು ಜನ ನಾಮಿನೇಟ್ ಆಗಿದ್ದಾರೆ. 8 ಜನ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಪಕ್ಕನೆ ತಪ್ಪದೇನೆ ವೋಟ್ ಮಾಡಿ ಪಕ್ಕ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಶನಿವಾರ 9 ಗಂಟೆವರೆಗೆ ವೋಟಿಂಗ್ ಲಿಸ್ಟ್ ಓಪನ್ ಇರುತ್ತೆ. ಅದು ಅಪ್ಡೇಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕಡೆಯಿಂದ. ಅಷ್ಟುವರೆಗೂ ವೋಟ್ ಮಾಡಬಹುದು ನಾವು. ಏನಕ್ಕಂದ್ರೆ ಸಂಡೇ ಎಪಿಸೋಡ್ ನಡೆಯೋದನ್ನೇ ಸಾಯಂಕಾಲ 6 ಗಂಟೆಗೆ. ಆದ್ರಿಂದ ಅಲ್ಲಿವರೆಗೆ ಕನ್ಸಿಡರ್ ಮಾಡ್ತಾರಂತ ಅಪ್ಡೇಟ್ ಸಿಕ್ಕಿದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ನೋಡ್ಬೋದು ನೀವು. ಮತ್ತೆ ಎಪಿಸೋಡ್ ನೋಡಿದಾಗ ನಿಮ್ಗೆ ಯಾವ ಟೀಮ್ ಇಷ್ಟ ಆಯ್ತು ಅಂತ
ಕಮೆಂಟ್ ಮಾಡಿ. ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನನ್ನ ಫೇವರೇಟ್ ಹನುಮಂತು ಮತ್ತೆ ನಮ್ಮ ಭವ್ಯಗೌಡ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಟಾಸ್ಕ್ ಬಂದಾಗ ಈ ವಾರ ತಗೊಂಡಾಗ ನನಗೆ ಇಷ್ಟ ಆಗಿದ್ದು ಮಾತ್ರ ಚೈತ್ರಗೌಡ ಟೀಮು. ಏನಕ್ಕಂದ್ರೆ ಅಷ್ಟು ಫೇಸನ್ಸ್ ಇಂದ ಅವ್ರನ್ನ ಕೊಟ್ಟಿರೋ ಕೆಲಸಗಳಾಗ್ಲಿ, ಅವ್ರು ಮಾತಾಡೋ ಮಾತುಗಳಲ್ಲಿ ತಗೊಂಡು ಅಷ್ಟು ನೀಟಾಗಿ ಮಾಡ್ತಾರೆ ನೋಡಿ. ಒಂದು ವಾಟ್ಸಪ್ ಇರ್ಬೋದು, ಆ ಬಟ್ಟೆಗಳು ಕಳ್ತನ ಮಾಡ್ತಾರೆ, ಅದನ್ನು ಟಾರ್ಚರ್ ಕೊಡ್ತಾರೆ. ಭವ್ಯಗೌಡ ಕೊಟ್ಟಿರ್ತಾರೆ, ಮತ್ತೆ ಬಚ್ಚಿಕ್ತಾರೆ. ಭವ್ಯಗೌಡ ಕೂಡ ತುಂಬಾನೇ ಚೆನ್ನಾಗಿ ಅಂದ್ರೆ ಅವ್ರಿಗೆ ಆಡಿರೋ ಆಟ ಆಗ್ಲಿ, ಟಾರ್ಚರ್ ಕೊಟ್ಟದಾಗ್ಲಿ ಒಪ್ಕೊಂತಾರೆ. ನಮ್ದು ಅತಿ ಆಯ್ತು ಅಂತ ಅವರೇ ಒಪ್ಕೊಂತಾರೆ. ಆದ್ರಿಂದ ಬಟ್ಟೆಗಳೆಲ್ಲ ಬಚ್ಚಿಟ್ಟಿರ್ತಾರೆ. ಆ ಬಟ್ಟೆಗಳು ಮತ್ತೆ ಭವ್ಯಗೌಡ ಕೊಡ್ತಾರೆ. ಮತ್ತೆ ಇನ್ನೊಂದ್ಸಲ ರಜತ್ ಅವ್ರು ಮಾಡ್ತಾರೆ. ರಜತ್ ಅವ್ರಿಗೆ ಇದೇ ಬೇಜಾರು, ಅವರು ಮಾಡಿದಾಗ ಎಷ್ಟೇ ಮಾಡಿದ್ರು ಏನೇ ಕೋಪ ಮಾಡ್ಕೋಬಾರ್ದು. ಬಟ್ ಅವ್ರಿಗೆ ಒಂದ್ ಸ್ವಲ್ಪ ಕೆಲಸ ಹೇಳಿದ್ರು ಇಷ್ಟೆಲ್ಲ ಕೋಪ ಮಾಡ್ಕೊಂತಾರೆ. ತಗೋಬೇಕು, ನೀವೇನನ್ನ ಕೊಡ್ತೀರ ಅವ್ರು ತಗೊಂತಾರೆ ಅಂದ್ರೆ ಅವ್ರು ಕೊಟ್ರೆ ನೀವು ತಗೋಬೇಕು ತಾನೆ. ಅದ್ ಬಿಟ್ಬಿಟ್ಟು ನಾವ್ ಹೀಗೆ ನನಗೆ ತೋರಿಸ್ತೀನಿ, ಹಣ್ಣಗಾಯ ನೀರ್ಗಾಯ ಮಾಡ್ತೀನಿ ಅನ್ನೋರು ಮತ್ತೆ ಈಗ ಅವಾಗ ತಗೋಬೇಕಾಗಿತ್ತು, ಅದೇ ಮತ್ತೆ ಉಳ್ಸ್ಕೋಬೇಕಾಗಿತ್ತ ತಾನೆ. ಆ ರೀತಿ ಇಲ್ಲ. ಈ ವ್ಯಕ್ತಿ ಹೆಂಗಂದ್ರೆ ಶುದ್ಧ ಸೋಮಾರಿ ಅಂತ ಹೇಳ್ಬೋದು. ರಜತ್ ಅವರು ಕೆಲಸ ಮಾಡಕ್ ಅರ್ಹರಲ್ಲ. ಡೈಲಾಗ್ ಹೊಡೆಯಕ್ ಬಿಡು, ಕರೆಕ್ಟ್ ಆಗಿ ಹೇಳ್ತಾರೆ. ಗೌತಮಿ ಅವರು ಡೈಲಾಗ್ ಹೊಡೆಯಕ್ ಮಾತ್ರ ಇವ್ರು ಇದಾರೆ ಅಂತ. ಅದೇ ರೀತಿ ಆಗಿದೆ. ಫನ್ ಕ್ರಿಯೇಟ್ ಆಗಿತ್ತು, ಇಲ್ಲ ಅಂತಲ್ಲ. ನೀವು ಒಬ್ಬ ವ್ಯಕ್ತಿನ ಬ್ಲೇಮ್ ಮಾಡ್ತೀರ, ಒಬ್ಬ ವ್ಯಕ್ತಿನ ಆಡ್ಕೊಂತೀರ, ಒಬ್ಬ ವ್ಯಕ್ತಿನ ಇದು ಮಾಡ್ತಿದ್ರ ಅಂದ್ರೆ ನಿಮ್ಗೆ ಆ ವ್ಯಕ್ತಿ ನೀವು ಕೊಟ್ಟಾಗ ನೀವು ತಗೋಬೇಕು. ಅದ್ ಬಿಟ್ಬಿಟ್ಟು ನಾನು ತಗೊಳಲ್ಲ, ನನ್ ಮಾತ್ರ ಕರೆಕ್ಟ್, ನಾನ್ ಮಾಡೋದ್ ಮಾತ್ರ ನೀವು ಮಾಡಿಸ್ಕೋಬೇಕು, ನಾನು ಬೇರೆಯವ್ರು ಮಾಡಿದ್ರೆ ನಾನು ಮಾಡಿಸ್ಕೊಳಲ್ಲ ಅಂದ್ರೆ ಹೆಂಗೆ? ಅದು ತಪ್ಪು ಅನ್ಸುತ್ತೆ. ಟೋಟಲ್ ಆಗಿ ಎಪಿಸೋಡ್ ನೋಡಿದಾಗ ಹೀಗಿತ್ತು. ಮತ್ತೆ ನಿಮ್ಗೆ ಎಪಿಸೋಡ್ ನೋಡಿದಾಗ ಯಾರ ಮೇಲೆ ಬೇಜಾರಾಯ್ತು, ಯಾರ ಮೇಲೆ ಇಷ್ಟ ಆಯ್ತು, ಯಾರು ಕರೆಕ್ಟ್ ಆಗಿದ್ರು, ಯಾರು ಸೋತ್ರು, ಯಾರು ಗೆದ್ರು ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ